Good morning, my DXN. My name is Ananda Masri, Bagalkot, Karnataka State. My mobile number is 9242494770. WhatsApp number is 9900913869. ಈಗ ನಾನು ಈ ಆಂಟಿ ಏಜಿಂಗ್ ಬಗ್ಗೆ ಅಂದ್ರ ನಮಗ ಮುಪ್ಪು ಆಗುವುದನ್ನ ಮುಂದೂಡ್ಲಿಕ್ಕೆ ಅಥವಾ ಸಾಧ್ಯವಾದಷ್ಟು ಅದನ್ನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ನಮ್ಮ ಡಿಎಕ್ಷನ್ ಕಂಪನಿಯ ಪ್ರಾಡಕ್ಟ್ಗಳು ಸಾಕಷ್ಟು ಸಹಾಯವನ್ನ ಮಾಡ್ತವೆ. ಈ ಮುಖದ ಚರ್ಮ ಹಾಗೂ ಕುತ್ತಿಗೆಯ ಹತ್ತಿರ ಚರ್ಮ, ಹಾಗೆ ಕೈ ಕಾಲುಗಳ ಚರ್ಮ ಸುಕ್ಕುಗಡ್ತಾವ್. ವಯಸ್ಸಾದಂಗ ಸುಕ್ಕುಗಡ್ತಾವ್. ಎಷ್ಟೊಂದು ಸುಕ್ಕುಗಡ್ತಾವಪ್ಪ ಅಂತಂದ್ರ ಅದೆಲ್ಲ ಮುದುಡ್ದಂಗ ಆಗ್ಬಿಡ್ತಾವ. ಪೂರ್ತಿ ಚರ್ಮದಲ್ಲಿ ಒಂದಷ್ಟು ಶಕ್ತಿ ಕಮ್ಮಿ ಆಗ್ಬಿಡ್ತದ. ಆ ಚರ್ಮದ ಒಂದು ಬಿಗಿತನ ಅಂದ್ರ ಟೈಟ್ನೆಸ್ ಕಮ್ಮಿ ಆಗಿ ಸಡಿಲಿಕೆ ಜಾಸ್ತಿ ಆಗಿ ಹಿಂಗ ಕೈ ಎತ್ತಿದ್ರ ಇಲ್ಲೇ ಕೈ ಕೆಳಗಡೆ ಜೋತ್ ಬೀಳ್ತದ ಚರ್ಮ. ಅದೆಲ್ಲ ವಯಸ್ಸಿನ ಮರ್ಮ. ಅಂದ್ರ ಬಹಳ ದಿನಗಳ ನಂತರ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು. ಆ ಬದಲಾವಣೆಗಳು ಆಗಲಿಕ್ಕೆ ಕಾರಣ ಏನಂದ್ರ ಆ ದೇಹಕ್ಕೆ ಬೇಕಾದಂತಹ ಸಮರ್ಪಕವಾದಂತಹ ವಿಟಮಿನ್ಗಳು, ಮಿನರಲ್ಗಳು ನಮಗ ದೊರಕದೇ ಇರುವುದು, ಆಮ್ಲಜನಕ ಸರಿಯಾಗಿ ದೊರಕದೇ ಇರುವುದು, ಆಹಾರ ಪದಾರ್ಥಗಳು ನಮಗೆ ಸರಿಯಾಗಿ ದೊರಕದೇ ಇರುವುದು ಕಾರಣ ಆಗಿದೆ. ಅದಕ್ಕೋಸ್ಕರ ನಮ್ಮ ಡಿಎಕ್ಷನ್ ಕಂಪನಿಯ ಕೆಲವು ಸಣ್ಣ ಪುಟ್ಟ ಅನುಕೂಲಗಳನ್ನ ಮಾಡಿಕೊಂಡ್ರೆ ತಾವು ತಮ್ಮ ಈ ವಯಸ್ಸು ಆಗುವಿಕೆಯ ಅಥವಾ ದೇಹದ ಚರ್ಮ ಸುಕ್ಕುಗಟ್ಟುವಿಕೆಯನ್ನ ಮುಂದೂಡಬಹುದು. ಸಾಧ್ಯವಾದಷ್ಟು ಮಟ್ಟಿಗೆ ಕಮ್ಮಿ ಮಾಡ್ಕೋಬಹುದು. ಅದಕ್ಕ ಈಗ ನನ್ನ ಸ್ಕ್ರೀನ್ ಅಲ್ಲಿ ಐತ್ ನೋಡ್ರಿ, ಒಬ್ಬ ಮಹಿಳೆ ಅದಾರ. ಅವರ ಎರಡು ಮುಖಗಳು ಅದಾವು. ಒಂದು ಮುಖ ಲಕ್ಷಣವಾಗ್ಯದ, ಇನ್ನೊಂದು ಮುಖ ಒಂದ್ ಸ್ವಲ್ಪ ಸುಕ್ಕುಗಟ್ಟಿದಂಗ ಆಗ್ಯದ. ನಮ್ಮ ಡಿಎಕ್ಷನ್ ಕಂಪನಿಯ ಪ್ರಾಡಕ್ಟ್ಗಳನ್ನ ನಾವ್ ಹೇಳಿದಂಗ ಸ್ವಲ್ಪ ಸೇವನೆ ಮಾಡ್ತಾ ಹೋದ್ರೆ ಕಡಿಮೆ ಅಂದ್ರೆ 3 ರಿಂದ 6 ತಿಂಗಳು ಬೇಕು. ಯಾಕಂದ್ರೆ ನಮ್ಮ ಪ್ರಾಡಕ್ಟ್ಗಳು ನೇರವಾಗಿ ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ನಮ್ಮ ಪ್ರಾಡಕ್ಟ್ಗಳು ದೇಹದ ಮೇಲೆ ಕೆಲಸ ಮಾಡ್ತಾವು. ಅಂದ್ರೆ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳ ಮೇಲೆ ಕೆಲಸ ಮಾಡ್ತದ. ಜೀವಕೋಶಗಳಲ್ಲಿರ್ತಕ್ಕಂಥ ಟಾಕ್ಸಿನ್ಗಳನ್ನ, ಬೇಡವಾದ ವಿಷವಸ್ತುಗಳನ್ನ ಹೊರಗೆ ಹಾಕ್ತಾವು. ಆಮೇಲೆ ನಮ್ಮ ದೇಹಕ್ಕೆ ಸರಿಯಾದ ವಿಟಮಿನ್, ಮಿನರಲ್ಗಳನ್ನ ಪೂರೈಕೆ ಮಾಡ್ತಾವು. ಜೊತೆಗೆ ಒಳ್ಳೆಯ ಆಮ್ಲಜನಕವನ್ನ ಪೂರೈಕೆ ಮಾಡ್ತಾವು. ಪೂರೈಕೆ ಆಗ್ಲಿಕ್ಕೆ ಅನುಕೂಲ ಮಾಡ್ತಾವು. ಹೀಗಾಗಿ ನಮ್ಮ ಕೆಲವು ಪ್ರಾಡಕ್ಟ್ಗಳನ್ನ ರೆಗ್ಯುಲರ್ ಆಗಿ ಸೇವನೆ ಮಾಡುವವರಿಗೆ ಸುಕ್ಕುಗಟ್ಟುವಿಕೆಯ ಸಮಸ್ಯೆ ಬರುವುದಿಲ್ಲ ಅನ್ನೋದು ನನ್ನ ತಿಳುವಳಿಕೆ, ನನ್ನ ಅನುಭವ. ಹಾಗಾದ್ರೆ ಏನ್ ಮಾಡ್ಬೇಕಪ್ಪ? ಸಾಮಾನ್ಯವಾಗಿ ಈ ಸುಕ್ಕುಗಟ್ಟುವಿಕೆಯ ಬಗ್ಗೆ ಅಥವಾ ಈ ಏಜಿಂಗ್ ಬಗ್ಗೆ ಮಹಿಳೆಯರಲ್ಲಿ ಆತಂಕ ಜಾಸ್ತಿ ಇರ್ತದೆ. ಯಾಕಂದ್ರ ಅವ್ರ ಮುಖ ಚೆನ್ನಾಗಿ ಕಾಣಿಸ್ಬೇಕು, ತಮ್ಮ ಪ್ರಕೃತಿಯನ್ನು ಚೆನ್ನಾಗಿ ಇಟ್ಕೋಬೇಕು, ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನುವಂಥದ್ದು ಮಹಿಳೆಯರಲ್ಲಿ ಜಾಸ್ತಿ ಇರ್ತದೆ. ಅವೇರ್ನೆಸ್ ಜಾಸ್ತಿ ಇರ್ತದೆ. ಸೌಂದರ್ಯ ಪ್ರಜ್ಞೆ ಮಹಿಳೆಯರಲ್ಲಿ ಜಾಸ್ತಿ ಇರ್ತದೆ. ಪುರುಷರಲ್ಲಿ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೇಕಾಗ್ತದೆ. ಪುರುಷರಲ್ಲೂ ಕೂಡ ಈ ಆಂಟಿ ಏಜಿಂಗ್ ಬಗ್ಗೆ ಕಾಳಜಿ ಇರ್ತದ. ನನಗೂ ಕೂಡ ಆಂಟಿ ಏಜಿಂಗ್ ಇರಬೇಕು, ನಾನು ಕೂಡ
ಸದಾ ಹಸನ್ಮುಖಿಯಾಗಿ ಸುಂದರವಾಗಿ ಕಾಣಿಸ್ಕೋಬೇಕು ಅನ್ನುವಂಥದ್ದು ಪುರುಷರಲ್ಲೂ ಕೂಡ ಇರ್ತದೆ. ಹಾಗಿರ್ಬೇಕಪ್ಪ ಅಂತಂದ್ರ ನಾನು ಈ ಮುಂದೆ ಹೇಳ್ತಕ್ಕಂತ ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನ ತಾವು ಫಾಲೋ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಸಾಮಾನ್ಯವಾಗಿ ನಮ್ಮ ಪ್ರಾಡಕ್ಟ್ಗಳು ವೆಲ್ನೆಸ್ ಪ್ರಾಡಕ್ಟ್ಗಳು, ಅಂದ್ರ ದೇಹಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಪ್ರಾಡಕ್ಟ್ಗಳು. ಹೀಗಾಗಿ ನಮ್ಮ ಪ್ರಾಡಕ್ಟ್ಗಳನ್ನ ರೆಗ್ಯುಲರ್ ಆಗಿ ಸೇವನೆ ಮಾಡೋದು ಬಹಳ ಮುಖ್ಯ. ಒಂದ್ ದಿವ್ಸ 2 ದಿವ್ಸ ಅಥವಾ ಒಂದು ವಾರ ತಗೊಂಡ ತಕ್ಷಣ ಎಲ್ಲ ಸರಿ ಹೋಗಿ ಬಿಡಲ್ಲ. ಯಾಕಂದ್ರೆ ನಾವು ನೋಡ್ರಿ, ಊಟ ನಾವು ಈ ಭೂಮಿಗೆ ಬಂದಾಗಿಂದ ಶುರು ಮಾಡಿವಿ. ತಾಯಿಯ ಎದೆ ಹಾಲಿನ ಸೇವನೆಯಿಂದ ಹಿಡ್ಕೊಂಡು ಇಲ್ಲೂವರೆಗೂ ಹೊಟ್ಟೆಗಾಗಿ ಮತ್ತು ನಮ್ಮ ದೇಹದ ರಕ್ಷಣೆಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ಆಹಾರ ಸೇವನೆ ಮಾಡ್ತಾನೆ ಇದ್ದೀವಿ ನಾವು. ನಾವೆಂದ ಆಹಾರ ಸೇವನೆ ಮಾಡೋದನ್ನ ಬಿಟ್ಟಿವೇನ್ರಿ? ಏನೋ ಅಕಲ್ಪಕ್ಕ ಏಕಾದಶಿ, ಉಪವಾಸ, ಒಪ್ಪತ್ತು ಅಂತಿದ್ದಾಗ ಬಿಟ್ಟಿರಬಹುದು. ಆದ್ರೆ ನಾವು ಸದಾ ನಾವು ಆಹಾರವನ್ನ ಹಾಕ್ತಾನೆ ಇರ್ತೀವಿ, ಸೇವನೆ ಮಾಡ್ತಾನೆ ಇರ್ತೀವಿ. ಅದೇ ರೀತಿಯಾಗಿ ನಮ್ಮ ದೇಹಕ್ಕ ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂತಹ ಆಹಾರ ರೂಪದಲ್ಲಿರ್ತಕ್ಕಂತಹ ಈ ನಮ್ಮ ಗಳನ್ನ ಸೇವನೆ ಮಾಡ್ತಾ ಇರುವುದು ಬಹಳ ಅವಶ್ಯದ ಅನ್ನುವಂಥ ಮಾತನ್ನ ಹೇಳ್ತೀನಿ. ಇನ್ನು ನಾವು ನಮ್ಮ ದೇಹದ ಅಥವಾ ಮುಖದ ಕುತ್ತಿಗೆಯ ಚರ್ಮ ಸುಕ್ಕು ಗಟ್ಟದೆ ಇರಂಗ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ರೆಗ್ಯುಲರ್ ಆಗಿ ನಮ್ಮ ಸೋಪನ್ನ ಬಳಸ್ಬೇಕು. ಈ ಸೋಪು ಬಳಸೋದ್ರಿಂದ ಬಹಳ ಬಹಳ ಉಪಯುಕ್ತದ ಇದು. ಇದನ್ನ ಬಳಸುವುದಂದ್ರೆ ಹೆಂಗಪ್ಪ ಅಂದ್ರೆ ಸುಮ್ಮನೆ ಮುಖಕ್ಕೆ ಹಚ್ಕೊಂಡ್ ಕೂಡಲೇ ನಾವು ತೊಳ್ಕೊಂಡ್ ಬಿಡ್ತೀವಲ್ಲ, ಹಂಗ್ ಮಾಡ್ಬಾರ್ದು. ಇದರ ಪ್ರಯೋಜನ ನಮಗ್ ಜಾಸ್ತಿ ಆಗ್ಬೇಕಪ್ಪ ಅಂದ್ರೆ ಮುಖ, ಕೈ, ಕಾಲು ಎಲ್ಲೇ ಹಚ್ಕೊಳ್ಳಿ, 4 ರಿಂದ 5 ನಿಮಿಷ, ಕನಿಷ್ಠ 3 ನಿಮಿಷ ಆದ್ರೂ ಬಿಟ್ಟು ತೊಳ್ಕೊಳ್ಳೋದು ಒಳ್ಳೇದು. ಅಂದ್ರೆ ನಮ್ಮ ಚರ್ಮಕ್ಕೆ ಅದ್ರ ಲಾಭ ಜಾಸ್ತಿ ಸಿಗ್ತದೆ. ಇದನ್ನ ರೆಗ್ಯುಲರ್ ಆಗಿ ಸೋಪನ್ನ ಬಳಸ್ತಾ ಇರೋದ್ರಿಂದ ನಮ್ಮ ಚರ್ಮದ ಒಂದು pH ಲೆವೆಲ್ ಕ್ರಮೇಣ ಒಳ್ಳೆ ಪೊಸಿಷನ್ಗೆ ಬರ್ತದೆ, pH ಲೆವೆಲ್ ಸರಿ ಹೋಗ್ತದೆ. ಆಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಈ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಬರ್ತದ್ರಿ, ವರ್ಜಿನ್ ಕೋಕೋನಟ್ ಆಯಿಲ್. ಅದನ್ನೇನಪ್ಪಾ ಅಂತಂದ್ರ ಪ್ರತಿನಿತ್ಯ ಕಡಿಮೆ ಅಂದ್ರೆ ಬೆಳಗ್ಗೆ 10 ml, ಸಂಜೆಗೆ 10 ml, 2 ಸಾರಿ ನಮಗ್ ಆಗುದಿಲ್ಲಪ್ಪ ಅಂದ್ರೆ ಕನಿಷ್ಠ ದಿವ್ಸಕ್ಕೆ 1 ಸಾರಿ 20 ml ಕುಡಿಯುವುದು ಒಳ್ಳೇದು ಅನ್ನೋದು ನಮ್ಮ ಅಭಿಪ್ರಾಯ. ವರ್ಜಿನ್ ಕೋಕೋನಟ್ ಆಯಿಲ್ ಬಹಳ ಬಹಳ ಇಂಪಾರ್ಟೆಂಟ್ ಐತಿ. ಯಾಕಂತಂದ್ರೆ ಆ ವರ್ಜಿನ್ ಕೋಕೋನಟ್ ಆಯಿಲ್ ನಿಂದ ನಮಗ ಬಹಳಷ್ಟು ಸಮಸ್ಯೆಗಳು ಸರಿ ಹೋಗ್ತಾವ. ಒಂದು, ನಮ್ಮ ಗಟ್ಟುಗಳಿಗೆ ಬಹಳ ಹೆಲ್ಪ್ ಆಗ್ತದೆ. ಆಮೇಲೆ ನಮ್ಮ ಪಚನ ಕ್ರಿಯೆಗೆ ಬಹಳ ಹೆಲ್ಪ್ ಆಗ್ತದೆ, ಮೋಷನ್ ಸರಳ ಆಗ್ತದೆ ಅದನ್ನ ಯೂಸ್ ಮಾಡೋದ್ರಿಂದ. ವರ್ಜಿನ್ ಕೋಕೋನಟ್ ಆಯಿಲ್ ಅಂಡ್ ಆಮೇಲೆ ಬಹಳಷ್ಟು ಉಪಯೋಗದ ನಮ್ಮ ಚರ್ಮದಲ್ಲಿ ತೇವಾಂಶವನ್ನು ಕಾಯ್ಕೊಳ್ಳಿಕ್ಕೆ ಕೂಡ ಅದು ಹೆಲ್ಪ್ ಮಾಡ್ತದೆ. ಹೀಗಾಗಿ ನಮಗದು ಆಂಟಿ ಏಜಿಂಗ್ ಆಗಿ ವರ್ಕ್ ಮಾಡ್ತದ ಅನ್ನೋ ಸಲುವಾಗಿ ನಾವು ವರ್ಜಿನ್ ಕೋಕೋನಟ್ ಆಯಿಲ್ ಅನ್ನ ಪ್ರತಿನಿತ್ಯ ಕನಿಷ್ಠ 20 ml, ಒಮ್ಮೆಲೆ 20 ml ತಗೋಬಹುದು ಅಂದ್ರೆ ಖಾಲಿ ಹೊಟ್ಟಿ ಒಳಗ. ಇಲ್ಲಾಂದ್ರೆ ಬೆಳಗ್ಗೆ 10 ml, ಸಂಜೆಗೆ 10 ml ತಗೋಬಹುದು. ಮೇಲ್ಗಡೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನ ಕುಡಿದ್ರೆ ಬಹಳ ಒಳ್ಳೇದು. ವರ್ಜಿನ್ ಕೋಕೋನಟ್ ಆಯಿಲ್ ಅನ್ನ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ವಾರಕ್ಕೆ 1 ಸಾರಿ ಆದ್ರು ಪ್ರತಿ ಸಂಡೇ ಬೆಳಗ್ಗೆ ಸ್ನಾನಕ್ಕಿಂತ ಅರ್ಧ ಅಥವಾ 1 ಗಂಟೆ ಪೂರ್ವದಲ್ಲಿ, ಮೈ ತುಂಬಾ ಹಚ್ಕೋಬೇಕು. ಮುಖ, ಕೈ, ಕಾಲು, ಕುತ್ತಿಗೆ ಎಲ್ಲಾ ಕಡೆಗೂ ಆ ವರ್ಜಿನ್ ಕೋಕೋನಟ್ ಆಯಿಲ್ ಅನ್ನ ನಾವು ಹಚ್ಕೊಂಡು ಸ್ವಲ್ಪ ನಾವೇ ಮಸಾಜ್ ಮಾಡಿಕೊಂಡು ಅರ್ಧ ಗಂಟೆ ಅಥವಾ 1 ಗಂಟೆ ನಂತರ ನಾವು ಸ್ನಾನವನ್ನ ಮಾಡುವುದು ಬಹಳ ಒಳ್ಳೆಯದು. ಅದು ನಮ್ಮ ಸ್ಕಿನ್ನಿಗೆ ಸುಕ್ಕು ಗಟ್ಟದೆ ಇರಂಗ ನೋಡ್ಕೋತದೆ. ಏನ್ರಿ, ಬಹಳ ಬಹಳ ಉತ್ತಮವಾದಂತ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಅನ್ನ ನಾವು ಬಳಸಬೇಕು. ಹೊಟ್ಟೆಯೊಳಗೂ ತಗೋಬೇಕು, ಮೈಗೂ ಹಚ್ಕೋಬೇಕು ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಇನ್ನ ಹ್ಯಾಂಡ್ ಅಂಡ್ ಬಾಡಿ ಲೋಷನ್ ಅಂತ ಬರ್ತದ್ರಿ. ಹ್ಯಾಂಡ್ ಅಂಡ್ ಬಾಡಿ ಲೋಷನ್, ಡಿಯಕ್ಷನ್ ಹ್ಯಾಂಡ್ ಅಂಡ್ ಬಾಡಿ ಲೋಷನ್. ಅದನ್ನು ಕೂಡ ನಾವು ಪ್ರತಿನಿತ್ಯ ಮುಖ, ಕುತ್ತಿಗೆ,
ಏನ್ರಿ ಕೈ ಅಲ್ಲೆಲ್ಲ ಇಂಪಾರ್ಟೆಂಟ್ ಪ್ಲೇಸ್ಗಳಲ್ಲಿ ಪ್ರತಿನಿತ್ಯ ನಾವು ಆ ಹ್ಯಾಂಡ್ ಅಂಡ್ ಬಾಡಿ ಲೋಷನ್ ಅಪ್ಲೈ ಮಾಡ್ಕೊಳ್ಳೋದು ಬಹಳ ಬಹಳ ಉಪಯುಕ್ತ. ಹಾಗೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಮ್ಮ ಸ್ಕಿನ್ನು ಬೇಗನೆ ಸುಕ್ಕುಗಟ್ಟುವುದಿಲ್ಲ. ಏನ್ರಿ ಇದು ಎಷ್ಟು ದಿವ್ಸ ಹಚ್ಕೋಬೇಕ್ರಿ ಅಂತಂದ್ರ ಲೈಫ್ ಲಾಂಗ್ ಹಚ್ಕೊಂಡ್ರೆ ಒಳ್ಳೇದು. ನಾವು ಊಟ ಲೈಫ್ ಲಾಂಗ್ ಮಾಡ್ತೀವಿಲ್ರಿ, ಎಷ್ಟು ದಿವ್ಸ ಊಟ ಮಾಡೋಣ್ರಿ ಅಂತ ಕೇಳ್ತಾರ ಯಾರ? ಸರ್ ಊಟ ಎಷ್ಟು ದಿವ್ಸ ಮಾಡೋಣ್ರಿ ಅಂತ ಕೇಳ್ತಾರ? ಇಲ್ಲ, ಯಾರು ಕೇಳಂಗಿಲ್ಲ. ಪ್ರತಿನಿತ್ಯ ಮಾಡ್ಲೇಬೇಕು. ಯಾಕೆ ಮಾಡ್ಬೇಕು? ನಾವು ಆರೋಗ್ಯವಾಗಿರ್ಬೇಕು, ಶಕ್ತಿಯುತವಾಗಿರ್ಬೇಕು. ಅದಕ್ಕೋಸ್ಕರ ನಾವು ಒಳ್ಳೊಳ್ಳೆ ಆಹಾರವನ್ನ ಸೇವನೆ ಮಾಡ್ಬೇಕು ಅಂತ ಹೇಳ್ತಾರ. ನಾವ್ ಯಾರು ಊಟ ಮಾಡ್ಬೇಕನ್ರಿ? ದಿವ್ಸ ಮಾಡ್ಬೇಕನ್ರಿ? ಮುಂಜಾನೆ ಮಾಡ್ಬೇಕು, ಮಧ್ಯಾಹ್ನಕ್ಕೂ ಮಾಡ್ಬೇಕು, ಸಂಜೆಗೂ ಮಾಡ್ಬೇಕನ್ರಿ ಅಂತ ಕೇಳಂಗಿಲ್ಲ. ಯಾಕಂದ್ರೆ ಅದು ಅವಶ್ಯದ ಅನ್ನುವಂಥದ್ದು ನಮಗ್ ಗೊತ್ತದೆ. ಅದೇ ರೀತಿಯಾಗಿ ನಮ್ಮ ಪ್ರಾಡಕ್ಟ್ಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಬಳಸ್ರಿ. ನೀವೇನ್ ಬಹಳಷ್ಟು ಹಚ್ಕೊಂಡು ಬಹಳಷ್ಟು ಹಾಳು ಮಾಡ್ರಿ, ದುಡ್ಡು ಕಳ್ಕೊಳ್ರಿ ಅಂತ ನಾನು ಹೇಳಲ್ಲ. ಸ್ವಲ್ಪ ಸ್ವಲ್ಪ ಅದನ್ನ ಕೈಗೆ ಹಚ್ಕೊಂಡು ಸುಮ್ನೆ ನಾವು ಒಂಚೂರ್ ಅಪ್ಲೈ ಮಾಡ್ತಾ ಹೋಗ್ಬೇಕು. ಅದರಿಂದ ನಮಗೆ ಏನಾಗ್ತದೆ ಅಂದ್ರೆ ನಮ್ಮ ಚರ್ಮ ಬೇಗನೆ ಸುಕ್ಕುಗಟ್ಟುವುದಿಲ್ಲ ಮತ್ತು ನಮ್ಮ ಚರ್ಮ ಯಾವಾಗಲೂ ಹೆಲ್ದಿ ಆಗಿರ್ತದೆ, ಲವಲವಿಕೆಯಿಂದ ಇರ್ತದೆ. ಹೀಗಾಗಿ ಅದು ಬೇಗನೆ ಸುಕ್ಕುಗಟ್ಟಲ್ಲ. ಆಮೇಲೆ ಈ ನೀಮ್ ಅಂತ ತಿಳ್ಕೊಂಡು ನಮ್ಮಲ್ಲೇ ಟ್ಯಾಬ್ಲೆಟ್ಸ್ ಬರ್ತಾವ. ನೀಮ್ ಅಂದ್ರೆ ಬೇವಿನ ಟ್ಯಾಬ್ಲೆಟ್ಗಳು ಬರ್ತಾವ. ಪ್ರತಿನಿತ್ಯ ಒಂದು ಅಥವಾ ಒಂದ್ ಸ್ವಲ್ಪ ಸ್ಕಿನ್ನಿನ ಸಮಸ್ಯೆ ಇದ್ದವರು ಬೆಳಗ್ಗೆ ಒಂದು, ಸಾಯಂಕಾಲ ಒಂದು ಖಾಲಿ ಹೊಟ್ಟೆ ಒಳಗೆ ಸೇವನೆ ಮಾಡೋದು ಬಹಳ ಒಳ್ಳೇದು. ಏನ್ರಿ ಯಾಕಂತ ಕೇಳಿದ್ರೆ ಆ ನೀಮು ಅಥವಾ ಆ ಬೇವಿಗೆ ರೋಗ ನಿರೋಧಕ ಶಕ್ತಿ ಅದ ಮತ್ತು ಮೇಲಾಗಿ ಚರ್ಮವನ್ನ ಆರೋಗ್ಯವಾಗಿಡುವಂತ ಒಂದು ಶಕ್ತಿ ಅದ. ಅದಕ್ಕೋಸ್ಕರ ಆ ಟ್ಯಾಬ್ಲೆಟ್ ಅನ್ನ ದಿವಸ ಒಂದು ಅಥವಾ ಬೆಳಗ್ಗೆ ಒಂದು, ಸಾಯಂಕಾಲ ಒಂದು. ಇಲ್ಲ ನಮಗೇನು ಚರ್ಮದ್ದು ಅದು ಏನು ಸ್ಕಿನ್ನಿನ ಸಮಸ್ಯೆ ಏನಿಲ್ರಿ ಅಂತಂದ್ರೆ ದಿವಸ ಒಂದು ತಗೊಂಡ್ರು ಸಾಕವ್ರು. ಆಮೇಲೆ ಇನ್ನೊಂದು ಬರ್ತದ್ರಿ, ಸಿ ಬಕ್ತ್ರಾನ್ ಅಂತೇಳಿ ಒಂದು ಕ್ಯಾಪ್ಸೂಲ್ ಬರ್ತದೆ. ಸಿ ಬಕ್ತ್ರಾನ್ ಇದ್ರ ಬಗ್ಗೆ ನಮ್ಮ ಪ್ರಧಾನಮಂತ್ರಿಗಳಾದಂತ ಮೋದಿ ಅವರು ಒಂದು ಫಂಕ್ಷನ್ ದೊಳಗ ಬಹಳ ಚೆನ್ನಾಗಿ ಮಾತನಾಡ್ಯಾರ. ಸಿ ಬಕ್ತ್ರಾನ್ ಎಷ್ಟೊಂದು ಉಪಯುಕ್ತದ ನಮಗನ್ನೋದ್ರ ಬಗ್ಗೆ ಅವ್ರು ಮಾತಾಡ್ಯಾರ. ಅದ್ರ ಬಗ್ಗೆ ನಾನೊಂದು ವಿಡಿಯೋ ಕೂಡ ಮಾಡಿದ್ದೀನಿ, ತಾವು ನೋಡಬಹುದು. ಏನ್ರಿ ಆಮೇಲೆ ಈ ಸಿ ಬಕ್ತ್ರಾನ್ ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು ಕ್ಯಾಪ್ಸೂಲ್ ತಗೊಂಡ್ರಂದ್ರೆ ಎಷ್ಟು ಹೆಲ್ಪ್ ಅದ ಅಂತ ತಿಳ್ಕೊಂಡ್ರಿ ನೀವು. ಅಯ್ಯೋ, ಸಿ ಬಕ್ತ್ರಾನ್ ಅಂದ್ರೆ ಅದು ಹಾರ್ಟ್ಗೆ, ನಮ್ಮ ಬ್ಲಡ್ಗೆ, ಆಮೇಲೆ BP ಇದ್ದವರಿಗೆ, ಶುಗರ್ ಇದ್ದವ್ರಿಗೂ ಕೂಡ ಸಾಕಷ್ಟು ಮಟ್ಟದಲ್ಲಿ ಅದು ಸಹಾಯವನ್ನು ಮಾಡ್ತದೆ. ಹಾಗೂ ಆಂಟಿ ಏಜಿಂಗ್ ಆಗಿ ವರ್ಕ್ ಮಾಡ್ತದೆ. ಅದು ನಮಗ ಹೆಚ್ಚು ಆರೋಗ್ಯಕರವಾದಂತಹ ಪ್ರಕೃತಿಯನ್ನ ಕಾಯ್ಕೊಂಡು ಹೋಗ್ಲಿಕ್ಕೆ ಬಹಳ ಬಹಳ ಸಹಕಾರಿಯಾದಂತಹದ್ದು ಸಿ ಬಕ್ತ್ರಾನ್. ಈ ಸಿ ಬಕ್ತ್ರಾನ್ದಲ್ಲಿ ಒಮೆಗಾ 3, 6, 7 ಮತ್ತು 9 ಅದಾವ ನೋಡಿ. ಒಮೆಗಾ 3, 6, 7, 9. ಅದಕ್ಕೋಸ್ಕರ ಇದು ಬಹಳ ಉಪಯುಕ್ತದ. ಇದು ಏನಪ್ಪಾ ಅಂತಂದ್ರ ಯುರೋಪ್ ಮತ್ತು ಏಷ್ಯಾ ಖಂಡಗಳಲ್ಲಿ ಕಂಡು ಬರುವ ಸಸ್ಯ ಸಿ ಬಕ್ತ್ರಾನ್. ಎಲೆಗಳು, ಹೂವುಗಳು, ಬೀಜಗಳು ಮತ್ತು ಹಣ್ಣುಗಳನ್ನು ಔಷಧವಾಗಿ ಬಳಸಲಾಗುತ್ತದೆ. ಇದರ ಬಗ್ಗೆ ಸ್ವತಃ ನಮ್ಮ ಪ್ರಧಾನಮಂತ್ರಿಗಳು ಮೋದಿ ಅವರು ಹೇಳಿದಾರ ಅಂತ ಹೇಳಿದಲ್ಲ, ಅಷ್ಟೊಂದು ಉಪಯುಕ್ತದ. ಇದನ್ನ ಬೆಳಗ್ಗೆ ಒಂದು, ಸಾಯಂಕಾಲ ಒಂದು ನೀವು ತಗೊಳ್ತಾ ಹೋದ್ರಪ್ಪ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದ, ನಿಮ್ಮ ರಕ್ತ ಪರಿಚಲನೆ ಚೆನ್ನಾಗಿರ್ತದ, ನಿಮ್ಮ ಹೃದಯ ಚೆನ್ನಾಗಿರ್ತದ, ಆಮೇಲೆ ನಿಮ್ಮ ಚರ್ಮ ಚೆನ್ನಾಗಿರ್ತದ, ನಿಮ್ಮ ಚರ್ಮ ಲವಲವಿಕೆಯಿಂದ ಇರ್ತದ, ಚರ್ಮದ pH ಲೆವೆಲ್ ಚೆನ್ನಾಗಿರ್ತದ, ಆಮೇಲೆ ನಿಮಗ ಬೇಗನೆ ಸುಕ್ಕುಗಟ್ಟುವುದಿಲ್ಲ, ಆಂಟಿ ಏಜಿಂಗ್ ಕೆಲಸ ಮಾಡ್ತಾವ. ಸದಾ ತಾವು ಹಸನ್ಮುಖಿಗಳಾಗಿರ್ತೀರಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ, ನಮಗ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.